ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಸತ್ ಶ್ರೀ ಅಕಾಲ್, ಅಸ್ಸಲಾಮ್ ಅಲೈಕುಮ್. ಎಲ್ಲರೂ ಚೆನ್ನಾಗಿ ನಾನು ಭಾವಿಸ್ತೀನಿ. ನಾನು ನಿಮ್ಮ ಶೇಕ್ಸ್ ಬಾಂಡ್ ಮಾತಾಡ್ತಿರೋದು. ನಾನಿವತ್ತಿದ್ದೀನಿ NS ರೇಸಿಂಗ್ ಟ್ಯೂನ್ಸಲ್ಲಿ. ಆಲ್ಮೋಸ್ಟ್ ಅರೌಂಡ್ 11 ಗಂಟೆಗೆ ಬಂದೆ ಸ್ನೇಹಿತರೆ. 11 ಗಂಟೆಗೆ ಬಂದು ಸ್ವಲ್ಪ ಕೆಲಸ ಮಾಡಿಸ್ಬೇಕಾಯ್ತು. ನಾನು ತೋರಿಸ್ತೀನಿ ನಾನು ಏನು ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡ್ಬೋದು ಗಾಡಿ ನಿಂತಿದೆ. ಗಾಡಿಯಲ್ಲಿ ಏನೋ ಹೊಸದು ಆ್ಯಡ್ ಆಗಿದೆ. ಏನಂತ ಹೇಳ್ಬಿಟ್ಟು ಜಲ್ದಿ ಕಂಡಿಡೀರಿ, ಜಲ್ದಿ ಹೇಳಿ ಏನಂತ ಹೇಳ್ಬಿಟ್ಟು. ಏನೋ ಒಂದು ಹೊಸದು ಆ್ಯಡ್ ಆಗಿದೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ನೀವು. ಇದು ತುಂಬ ದಿವಸದಿಂದ ಇದು ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು 1 ವರ್ಷ ಹಂಗೆ ಇಟ್ಟಿದ್ದೆ. ಫೈನಲ್ ಆಗಿ ಒಂದು ಅಪಾಯಿಂಟ್ಮೆಂಟ್ ಸಿಕ್ಕಿ ಇವಾಗ ಬಂದು NS ರೇಸಿಂಗ್ ಟ್ಯೂನ್ಸಲ್ಲಿ ನಮ್ಮ ಇರ್ಫಾನ್ ಅವರೇ ತೊಗೊಂಡು ಗಾಡಿನ ಕಂಪ್ಲೀಟಾಗಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಏನೇನು ಮಾಡಿದ್ದೀನಿ ಅಂದರೆ ಅಲ್ಲಿ ರಿವೀಲ್ ಇಟ್ ನಾವು. ಫ್ರಂಟದು ಡಿಸ್ಕು ಸೆಟಪ್ ಹಾಕಿದ್ದೀನಿ. ಎಲ್ಲ ರೈಟದ್ದು ಹಾಕ್ತಾರೆ, ನನಗೆ ಲೆಫ್ಟದ್ದು ಬೇಕಾಗಿತ್ತು, ಲೆಫ್ಟದ್ದು ಹಾಕೋಣ ಅಂತ ಹೇಳ್ಬಿಟ್ಟು ಸೊ ಲೆಫ್ಟದ್ದು ಹಾಕಿದ್ದೀನಿ. ಸೊ ಹಿಂದ್ಗಡೆದು ಸ್ವಿಂಗಾಮಲ್ಲಿ ಒಂದು ರಬ್ಬರ್ ಬರುತ್ತೆ, ಚೈನ್ ಟಚ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸ್ವಿಂಗಾಮ್ಗೆ ಅದೊಂದು ಹಾಕಿದ್ದೀನಿ. ಸೊ ಅದಾದಮೇಲೆ ಗೇರ್ ಕರೆಕ್ಟಾಗಿ ಬೀಳ್ತಾ ಇರಲಿಲ್ಲ. ಸೊ ನ್ಯೂಟ್ರಲ್ಲು ಆಮೇಲೆ ಗೇರ್ಗಳು ಕರೆಕ್ಟಾಗಿ ಬೀಳ್ತಾ ಇರಲಿಲ್ಲ. ಸೊ ಅದೊಂದು ಕರೆಕ್ಟಾಗಿ ರೆಡಿ ಮಾಡಿ ಇವಾಗ ಹಾಕಿದ್ದಾರೆ. ಸೊ ಈ ಒಂದು ಸೆಟಪ್ ಬಂದು ಸುಜುಕಿ ಜಿಯೋಸ್ದು ಸೆಟಪ್ ಸ್ನೇಹಿತರೆ. ಸೊ ನನಗೆ ಲೆಫ್ಟಲ್ಲಿ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಯಾವ ಗಾಡಿದು ಹಾಕಬೇಕು ಅಂತ ಹೇಳ್ಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ಸೊ ಸುಜುಕಿ ಜಿಯೋಸ್ದು ಚೆನ್ನಾಗಿತ್ತು, ಸೊ ಅದನ್ನೇ ಹಾಕೋಣ ಅಂತ ಹೇಳ್ಬಿಟ್ಟು ಆ ಡಿಸ್ಕ್ ಸೆಟಪ್ ಹಾಕಿದ್ದೀನಿ. ಸೊ ಇದರಲ್ಲಿ ಒಂದು ಏನು ಚೇಂಜಸ್ ಮಾಡಿದ್ದೀನಿ ಅಂದರೆ, ನಂದು ಗಾಡಿ 2004 ಮೇಲ್ಗಡೆ ಬಂದು ಪೈಪ್ಸು ಕರೆಕ್ಟಾಗಿ ಕೂತ್ಕೊಳ್ತಿರ್ಲಿಲ್ಲ. ಸೊ ಅದಕ್ಕೆ ಇರ್ಫಾನು ಈ ಪೈಪ್ಸ್ ತೆಗೆದ್ಬಿಟ್ಟು ಸುಜುಕಿ ಜಿಯೋಸ್ದು ಲೆಗ್ಸ್ ಒಳಗಡೆ ಪೈಪ್ ಇರೋದು ಪೈಪ್ ತೆಗೆದ್ಬಿಟ್ಟು RXದು ಪೈಪ್ ಹಾಕಿ ಅದನ್ನೇ ಸೆಟಪ್ ಮಾಡಿ ಕ್ಲೀನಾಗಿ ಸೆಟ್ ಮಾಡಿ ಕೊಟ್ಟಿದ್ದಾರೆ ಸ್ನೇಹಿತರೆ. ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಇವಾಗ ಸೆಟಪ್ಪು ಸಕ್ಕದಾಗಿ ಬಂದಿದೆ. ಸೊ ನಮ್ಮ ಇರ್ಫಾನ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಾನು. ಫಸ್ಟು ಕ್ಲೀನಾಗಿ ಪಾಪ ಆಲ್ಮೋಸ್ಟ್ 3 to 4 ಟೈಮ್ಸ್ ಆ ಕಡೆ ಈ ಕಡೆ ಓಡಾಡಿ ಲೇತಿಗೆ ಹೋಗಿ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇವಾಗ ಈ ಗಾಡಿ ಒಂದು ರೆಡಿ ಆಗಿ ನಿಂತಿದೆ ಅಂದರೆ ಇರ್ಫಾನಿಂದನೇ ನಿಂತಿರೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಅಷ್ಟು ಕ್ಲೀನಾಗಿ ಬಂದಿದೆ, ಸಕ್ಕದಾಗಿ ಬಂದಿದೆ. ಆ ಲೆಗ್ಸು ಸುಜುಕಿ ಜಿಯೋಸ್ದು ಸ್ವಲ್ಪ ಚಿಕ್ಕದು ಸ್ನೇಹಿತರೆ, ಆದರೂ ಆ ಲೆಫ್ಟು ಡಿಸ್ಕು ಬಂದಿದೆಯಲ್ಲ, ನೋಡ್ಬೋದು ನೀವು. ಲೆಫ್ಟು ಡಿಸ್ಕು ಬಂದಿರೋದು ಫುಲ್ ಕ್ಲೀನಾಗಿ ಬಂದಿದೆ ಸ್ನೇಹಿತರೆ. ತುಂಬ ಇಷ್ಟ ಆಗಿಬಿಡ್ತು ನನಗೆ. ಸೊ ಇನ್ನೊಂದು ಏನಂದರೆ ಸ್ಪೋಕ್ಸು ಕ್ರೋಮಿಗೆ ಕೊಟ್ಟಿದ್ದೆ. ಸೊ ಸ್ಪೋಕ್ಸ್ಗಳೂ ಹಿಂದ್ಗಡೆನೂ ಮುಂದ್ಗಡೆನೂ ಸ್ಪೋಕ್ಸ್ ಬಂದು ಚೇಂಜ್ ಮಾಡಿದ್ದೀನಿ. ಸೊ ವೀಲ್ ಥ್ರೋಯಿಂಗ್ ಮಾಡಿಸ್ಬೇಕಾಗಿತ್ತು, ತುಂಬ ದಿವಸ ಆಗಿತ್ತು, ತುಂಬ ವರ್ಷ ಆಗಿತ್ತು ವೀಲ್ ಥ್ರೋಯಿಂಗ್ ಮಾಡಿಸ್ಕೊಂಡಿರಲಿಲ್ಲ. ಸೊ ವೀಲ್ ಥ್ರೋಯಿಂಗು ಮಾಡಿಸಿದ್ದೀನಿ ಇವಾಗ. ಸೊ ನಮ್ಮ ನಿಜಾಮು ಅಲ್ಲಿದ್ದಾರೆ ನೋಡಿ, ಬೇರೆ ಗಾಡಿದು ಆಪ್ರೇಷನ್ ನಡೀತಿದೆ ನೋಡಿ ಸ್ನೇಹಿತರೆ. ತುಂಬ ಬ್ಯೂಟಿಫುಲ್ಲಾಗಿ ಕ್ಲೀನಾಗಿ ಬಂದಿದೆ ಇವಾಗ. ಸೊ ನೆಕ್ಸ್ಟು ಇದ ಮೇಲೆ ಕೆಲಸ ಮಾಡಬೇಕಾಗಿರೋದು ಏನಂದರೆ, ಬೋರು ಪಿಸ್ಟಿನ್ನು ಒಂದು ಚೇಂಜ್ ಮಾಡಬೇಕು. ಸೊ ಬೋರ್ ಅದೇ ಇರುತ್ತೆ, ಪಿಸ್ಟಿನ್ ಒಂದು ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೀನಿ. ಅವ್ರು ರೀಬೋರ್ ಮಾಡಿ ಅಂತ ಹೇಳ್ತವ್ರೆ. ಸಿನ್ಸ್ ನನ್ನ ಗಾಡಿ ಬಂದು 130 ಹಿಡಿತಾ ಇದೆ. ಸೊ ಅದಕ್ಕೆ ನಿಜಾಮ್ ಹೇಳಿದ್ರು, ಒಂದು ಆಟದು ಪಿಸ್ಟಿನ್ ಹಾಕ್ಕೊಳ್ಳಿ ನೀವು, ಅದು ಹಾಕಿದ್ರೆ ಕ್ಲೀನಾಗಿ ಬಂದುಬಿಡುತ್ತೆ, ಸ್ವಲ್ಪ ಕಂಪ್ರೆಷನ್ ಬರುತ್ತೆ, ಗಾಡಿನೂ ಟಾಪ್ ಆ್ಯಂಡ್ ಟಾಪ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದಾರೆ. ಸೊ ಅದಕ್ಕೆ ನೆಕ್ಸ್ಟು ಬಂದು ಯಾವಾಗ ಅಪಾಯಿಂಟ್ಮೆಂಟ್ ಕೊಡ್ತಾರೆ ನಮ್ಮ ನಿಜಾಮ್ ಅವರು ನೋಡಿಬಿಟ್ಟು ಒಂದು ಪಿಸ್ಟಿನ್ ಹಾಕಬೇಕು ಸ್ನೇಹಿತರೆ. ಅದು ಹಾಕಿದ್ಮೇಲೆ ಗಾಡಿ ಓಡಿಸೋದು ಒಂದು ಮಜಾ ಇರುತ್ತೆ. ಸೊ ಇವಾಗ ಏನಿಲ್ಲ, ಅಷ್ಟೇನು ಮಜಾ ಇಲ್ಲ ಅಂತೀನಿ ನಾನು ಗಾಡಿ ಓಡಿಸೋದು. ಗಾಡಿಗೆ ಪಿಸ್ಟಿನ್ ಹಾಕಿ ಸ್ವಲ್ಪ ಕಂಪ್ರೆಷರ್ ಬಂದ ಮೇಲೆ ಗಾಡಿ ಓಡಿಸೋ ಮಜಾ. ಸೊ ಇದರಲ್ಲಿ ಇನ್ನೂ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ ಮುಂದ್ಗಡೆ ಫೋರ್ಕ್ ಸೆಟಪ್ಪಲ್ಲಿ. ಒಂಚೂರು ಒಂದು 5% ಕೆಲಸ ಪೆಂಡಿಂಗ್ ಇದೆ. ಪ್ರಾಬ್ಲಿ ನೆಕ್ಸ್ಟ್ ವೀಕಲ್ಲಿ ಆಗುತ್ತೆ ಸ್ನೇಹಿತರೆ. RX ಇಟ್ಕೊಂಡಿರೋರಿಗೆ ನೆವರ್ ಎಂಡಿಂಗ್ ಸ್ಟೋರಿ. ಏನು ಹೇಳಿ, ನಮ್ಮದು ಅಷ್ಟೇ, ನಮ್ಮ RX ಮೆಕ್ಯಾನಿಕ್ಗಳು ಅವ್ರದ್ದು ಅಷ್ಟೇ ನೋಡಿ. ಇವಾಗ ಕಸ್ಟಮರ್ಗೆ ಡೆಲಿವರಿ ಮಾಡ್ತಾವ್ರೆ ನಿಜಾಮು, ಎಲ್ಲ ಕ್ಲೀನಾಗಿ ಒರೆಸಿ ಪಾಲಿಶ್ ಹೊಡಿತಾವ್ರೆ. ನಿಜಾಮ್, ನನ್ನ ಗಾಡಿ ಪಾಲಿಶ್ ಹೊಡೆದಿಲ್ಲಲ್ಲ, ನೆಕ್ಸ್ಟ್ ಬರ್ತೀರಾ? ಫಸ್ಟು ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಕೊಡಿ ನೀವು. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಯಾವಾಗ? ಇದಕ್ಕೆ 1.5 ತಿಂಗಳು ಕೊಟ್ರಿ. ನೆಕ್ಸ್ಟು ಪಿಸ್ಟಿಂದು ಬೋರ್ ಸೆಟಪ್ದು ಅಪಾಯಿಂಟ್ಮೆಂಟ್ ಕೊಡಿ. ಇವಾಗಲೇ ತೊಗೊಂಡೋಗ್ಬಿಡ್ತೀನಿ. ಬರ್ದು ಕೊಟ್ಬಿಡಿ, ಸ್ಲಿಪ್ಪಲ್ಲಿ ಬರ್ದು ಕೊಟ್ಬಿಡಿ ಡೇಟ್. ಸ್ನೇಹಿತರೆ ನೆಕ್ಸ್ಟ್ ಬರುತ್ತೆ ಸ್ನೇಹಿತರೆ.
ಐ ಆಮ್ ವೇಟಿಂಗ್ ಫಾರ್ ದಟ್ ಪಿಸ್ಟಿನ್ ಟು ಕಮ್. ಆ ಪಿಸ್ಟಿನ್ ಒಂದು ಬಂದುಬಿಟ್ರೆ ಹೊಸ ಪಿಸ್ಟಿನ್ ಹಾಕ್ಬಿಟ್ಟು ಕ್ಲೀನಾಗಿ ಚೆಕ್ ಮಾಡಿಬಿಟ್ಟು ಕಂಪ್ರೆಷರು ಅದಾದಮೇಲೆ ಒಂದು ಲಾಂಗ್ ಹೊಡಿತೀನಿ ಸ್ನೇಹಿತರೆ. ಸೊ ಆಲ್ ಥ್ಯಾಂಕ್ಸ್ ಟು ನಮ್ಮ ಇರ್ಫಾನ್ ತುಂಬ ಥ್ಯಾಂಕ್ಸ್. ಓಕೆ, ಸೊ ಎಲ್ಲ ಮಾಡಿಕೊಟ್ಟಿರೋದಕ್ಕೆ. ಸೊ ನೀವು ಅದು ಎಲ್ಲ ಐಡಿಯಾ ಮಾಡಿ ಪೈಪ್ಸ್ ಎಲ್ಲ ಚೇಂಜ್ ಮಾಡ್ತಿರ್ಲಿಲ್ಲ ಅಂದರೆ ಆಗ್ತಿರ್ಲಿಲ್ಲ, ಈ ಸೆಟಪಲ್ಲಿ ಬರ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ವೆಲ್ ಸ್ನೇಹಿತರೆ, RX ಮೆಕ್ಯಾನಿಕ್ಗಳಿಗೆ, RX ಓನರ್ಗಳಿಗೆ ನೆವರ್ ಎಂಡಿಂಗ್ ಸ್ಟೋರಿ, RX ಇಟ್ಕೊಂಡಿರೋರಿಗೆ ನೆವರ್ ಎಂಡಿಂಗ್ ಸ್ಟೋರಿ. ಏನಾದರೂ ಒಂದು ಕೆಲಸ ಬರ್ತಾ ಇರುತ್ತೆ, ಮಾಡಿಸ್ತಾ ಇರಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಶೇಕ್ಸ್ ಬಾಂಡ್ ಸೈನಿಂಗ್ ಆಫ್ ಫ್ರಮ್ ಟುಡೇಸ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಸ್ಟೇ ಸೇಫ್. ನಿಮ್ಮ ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಗುಡ್ ಬೈ. ಲವ್ ಯು ಆಲ್ ಸ್ನೇಹಿತರೆ.